ನಮ್ಮ ಅಭಿಪ್ರಾಯ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಸರಿಯಾಗಿ ಪಾರ್ಕ್ ಇಲ್ಲ, ವಾಕ್ ಮಾಡಕ್ ಜಾಗ ಇಲ್ಲ, ಆಟ ಆಡೋಕೆ ಗ್ರೌಂಡ್ ಇಲ್ಲ. ಖಾಸಗೀಕರಣ ಅವಶ್ಯಕತೆ ಇದೆಯಾ? ಪಾರ್ಕ್ಗಳು ಖಾಸಗೀಕರಣ ಮಾಡಲೇಬಾರ್ದು. ಯಾಕೆಂದ್ರೆ ಕಾನೂನು ಅಡಿಯಲ್ಲೂ ಅದಕ್ಕೆ ಅವಕಾಶ ಇಲ್ಲ. ಪಾರ್ಕ್ನ ಪಾರ್ಕ್ ಆಗಿ ಉಳಿಸ್ಬೇಕು. ಅಲ್ಲೇನು ಮಾಡೋಕ್ಕೆ ಅವಕಾಶ ಇಲ್ಲ. ಬೇಸಿಕ್ ಏನಾದರೂ ಈ ಹಾಲಿನ ಬೂತು ಆ ಥರ ಏನಾದರೂ ಒಂದೆರಡು ಮಾಡೋದು ಬಿಟ್ಟರೆ ಬೇರೆ ಏನು ಪಾರ್ಕಲ್ಲಿ ಕಾನೂನು ಅಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ನಾವು ಕೇವಲ ಬರೀ ಸರ್ಕಾರದ ಮೇಲೆ ಮಾತ್ರ ಹೇಳಿದ್ರೆ ಸಾಕಾಗಲ್ಲ. ಲೋಕಲ್ ನಾಗರಿಕರು ಕೂಡ ಅದರಲ್ಲಿ ಭಾಗವಹಿಸ್ಬೇಕು. ಯಾಕೆಂದರೆ ಪಾರ್ಕ್ ಯಾರಿಗೋಸ್ಕರ? ನಮ್ಮೆಲ್ರಿಗೋಸ್ಕರ ಇರುವಂಥದ್ದು. ಸೊ ಇದನ್ನು ಉಳಿಸುವಂಥ ಕೆಲಸ ನಾವು ಮಾಡಲೇಬೇಕು. ಅದು ಕಾನೂನು ಕೂಡ ಅದಕ್ಕೆ ಅದನ್ನ ಆ ಥರ ಇದು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಬೆಂಗಳೂರು ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಿರು ಸರ್. ಖಂಡಿತ ನಾವೆಲ್ಲೂ ನಮ್ಮ ಕ್ಷೇತ್ರದಲ್ಲಿ ಧ್ವನಿ ಎತ್ತಾ ಇದ್ದೀವಿ, ನಾವು ಗಲಾಟೆ ಮಾಡ್ತಾ ಇದ್ದೀವಿ. ಕೆಲವು ಸರಿ ಕಾರ್ಪೊರೇಟ್ರು ಅಲ್ಲಿ ಇಲ್ಲಿ ಏನಾರ ಮಾಡಕ್ ಹೋದಾಗ ನಾವು ಅದನ್ನ ನಿಲ್ಸು ಕೂಡ ಇದ್ದೀವಿ. ಪಾರ್ಕ್ ಇರೋಷ್ಟು ನಾವು ಅದನ್ನ ಉಳಿಸುವಂತ 5% ಜಾಗವನ್ನ ಈ ಕಾಮಗಾರಿ ಮಾಡಬಹುದು, ಸರ್ಕಾರದ ವಿಚಾರ ಏನಾದ್ರು ಮಾಡಬಹುದು ಆದೇಶ ಆಗಿದೆ. ಅದು ಬಹಳ ಲಿಮಿಟೆಡ್ ಏರಿಯಾ, ಅದ್ರಲ್ಲೇನು ಜಾಸ್ತಿ ಇದಿಲ್ಲ. ಅದು ಬಹಳ ಲಿಮಿಟ್. 5% ಆಫ್ ಏನಿರೋಂಥ ಜಾಗದಲ್ಲಿ ಈಗ 1000 ಅಡಿ ಇದ್ರೆ ಅದರಲ್ಲಿ ಒಂದು 5% ಅಂತ, ಅದಷ್ಟೇ. ಜಸ್ಟ್ ಫಾರ್ ಇನ್ಫ್ರಾಸ್ಟ್ರಕ್ಚರ್, ಬೇರೆ ಏನು ಪರ್ಮನೆಂಟ್ ಮಾಡಂಗಿಲ್ಲ. ಲಾಲ್ಬಾಗ್ ಟನಲ್ ಮೇಲೆ ಬರ್ತಾ ಇಲ್ವಲ್ಲ? ಟನಲ್ ಎಲ್ಲಿ ಬರ್ತಾ ಇದೆ? ಟನಲ್ ಎಲ್ರಿ ಬರ್ತಾ ಇದೆ? ಯಾರಿಗೆ ತೊಂದರೆ ಆಗ್ತದೆ? ಅದರಿಂದ ಯಾರಿಗೆ ತೊಂದರೆ ಆಗ್ತದೆ? ನೋಡಿ, ನೀವು ರಾಜಕೀಯವಾಗಿ ಮಾತಾಡಬಾರ್ದು. ಟನಲ್ ಇಂದ ಯಾರಿಗೆ ತೊಂದರೆ ಆಗ್ತದೆ? ನಮಗೆ ಒಳ್ಳೇದಾಗ್ತದೆ. ಕೆಳಗಡೆ ಹೋಗ್ತಾ ಇದೆ, ಮೇಲ್ಗಡೆ ನಾವೇನು ಮಾಡ್ತಾ ಇಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನೋಡಿ, ರಾಜಕೀಯ ಮಾಡೋದು ಬೆಂಗಳೂರು ಮೇಲಲ್ಲ, ಬೆಂಗಳೂರು ಜನರ ಮೇಲಲ್ಲ. ಸಮಯ ಬಂದ ನೋಡ್ರಿ, ಅವ್ರ ಕೆಲ್ಸನೇ ಅದು. ವಿರೋಧ ಪಕ್ಷ ಅಂತೇಳಿ ಬರೀ ವಿರೋಧ ಮಾಡೋದೇ ಕೆಲ್ಸನಾ? ಬೆಳವಣಿಗೆ ಹೇಗಾಗಕ್ಕೆ ಸಾಧ್ಯ? ಅವಾಗ ನಾವು ಬೆಳಿಬೇಕೋ ಬೇಡವೋ? ಉದ್ಧಾರ ಆಗ್ಬೇಕೋ ಬೇಡವೋ? ನಾವು ಚೆನ್ನಾಗಿ ಬದುಕೋದಕ್ಕೆ ಅವಕಾಶ ಮಾಡೋದು ಬೇಡವಾ? ಪ್ಲೀಸ್ ನಾವು ಕೂಡ ಅರ್ಥ ಮಾಡ್ಕೋಬೇಕು ಇದನ್ನ. ಸುಮ್ಮನೆ ವಿರೋಧ ಮಾಡಕ್ಕೆ ಮಾಡಬಾರ್ದು. ನೆನ್ನೆನೂ ಹೇಳಿದೀವಿ ನಾವು, ವಿರೋಧ ಮಾಡಕ್ ಮಾಡಬೇಡಿ. ಜನ ನೋಡಿ, ಒಂದ್ ನಿಮಿಷ, ಸಂವಿಧಾನದ ಅಡಿಯಲ್ಲಿ ನಮಗೆ ಅಂದ್ರೆ ಆಡಳಿತ ಮಾಡೋರಿಗೆ ಚುನಾವಣೆಯಲ್ಲಿ ಒಂದು ಸಮಯ ಸಿಗುತ್ತೆ. ವಿರೋಧ ಪಕ್ಷದವ್ರಿಗೆ ಸ್ವಲ್ಪ ದಿವಸ ಆದ್ಮೇಲೆ ಸಿಗ್ಬೋದು. ಯಾರಿಗೆ ಸಿಕ್ಕಿದ್ರು ಜನಪರ ಕೆಲಸ ಮಾಡಬೇಕು. ಜನರನ್ನ ಎತ್ಕಟ್ಟಿ ವಿರೋಧ ಮಾಡುವಂತ ಕೆಲಸ ಮಾಡಬಾರ್ದು. ಇದು ಸುಮ್ಮನೆ ಪರ್ಪಸ್ಫುಲ್ಲಿ ವಿರೋಧ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನಾವು ಜನಪರ ಇದ್ದೀವಿ. ಈಗಾಗಲೇ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ನಾವು ಬೆಂಗಳೂರಿನ ನಾಗರಿಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಏನೇನು ಕೆಲಸ ಆಗ್ಬೇಕು ಅದನ್ನ ಮಾಡ್ತೀವಿ.